ಮನೆಯಲ್ಲಿ ಏನು ಮಾಡ್ತೀವೋ ಬಿಡ್ತೀವೋ ಒಂದು ವಿವೇಕಾನಂದರ ಫೋಟೋ ತೊಗೊಂಡೋಗ್ಬಿಡಿ ಇವತ್ತು, ಇಡೀ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ. ಅದಕ್ಕೆ ವಿವೇಕಾನಂದರು ಏನಾದರೂ ಜೀವಂತವಾಗಿ ಎದ್ದು ಬಂದರೆ ಕಪಾಳ ಹೊಡಿತಾರೆ, ಮತ್ತು ಪೂಜೆ ಮಾಡ್ತಿದ್ಯಾ ಇಲ್ಲಿ ಅಂತ. ಅವ್ರಿಗೆ ಪೂಜೆ, ಈ ಫೋಟೋ ಇಟ್ಟು ಪೂಜೆ ಮಾಡೋದು ಇಷ್ಟ ಆಗಲ್ಲ. ಬಟ್ ನಾವು ಹುಲು ಮಾನವರು ಏನು ಮಾಡೋದು? ನಮಗೊಬ್ಬ ಸ್ವಾಮೀಜಿ ಹೇಳೋರು ಯಾವಾಗಲೂ, ವಿವೇಕಾನಂದರ ಮುಂದೆ ಒಂದು 2 ಸಲ ಅಗರಬತ್ತಿ ಸುತ್ತಿಸಿದರೆ ವಿವೇಕಾನಂದರು ಬಂದು ಹೃದಯದೊಳಗೆ ಕೂತ್ಬಿಡ್ತಾರೆ ಅಂತ. ನಮ್ಮ ಮಕ್ಕಳ ಹೃದಯದೊಳಗೆ ಯಾವುದಾದ್ರೂ ಫಿಲ್ಮ್ ಆ್ಯಕ್ಟರ್ಗಳು ಕೂತ್ಕೊಳ್ಳೋಕ್ಕಿಂತ ವಿವೇಕಾನಂದರು ಕೂತ್ಕೊಳ್ಳೋದು ಒಳ್ಳೆಯದು. ಒಂದು ಪುಟ್ಟ ಪ್ರಯತ್ನ ಮಾಡಿ. ಇವತ್ತು ಹೇಗಿದ್ದರೂ ಅವರ ತಿಥಿ ಪ್ರಕಾರ ಜಯಂತಿ ಇದೆ, ಇನ್ನು 2 ದಿನಕ್ಕೆ ಕ್ಯಾಲೆಂಡರ್ನ ಜಯಂತಿ ಬರುತ್ತೆ. ಈ ನಡುವೆ ಫೋಟೋ ಇಟ್ಟು ಒಂದು ಪೂಜೆ ಮಾಡಿಸಿ ಮಕ್ಕಳಿಗೆ. ಆ ಮಕ್ಕಳ ಹೃದಯದಲ್ಲಿ ಒಮ್ಮೆ ಸ್ವಾಮೀಜಿ ಕೂತುಬಿಟ್ರೆ ಇನ್ನು ನಾವೇನು ಮಾಡಬೇಕು ಅಂತಿಲ್ಲ, ಸ್ವಾಮೀಜಿ ಮಾಡಿಸ್ಕೊಂಡು ಹೋಗ್ತಾರೆ. ಉಳಿದಿದ್ದೆಲ್ಲವನ್ನು ಅವ್ರು ನೋಡ್ಕೊಳ್ತಾರೆ. ಅವರೇ ಹೇಳಿದ್ದಾರೆ, ನಾನು ಈ ದೇಹವನ್ನು ಹರಿದ ಬಟ್ಟೆ ಕಿತ್ತು ಬಿಸಾಕೋ ಥರ ಬಿಸಾಕ್ಬಿಡ್ತೀನಿ. ಎಲ್ಲಿಯವರೆಗೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಎನ್ನುವುದನ್ನು ಅನುಭವಿಸೋದಿಲ್ವೋ ಅಲ್ಲಿವರೆಗೂ ಸ್ಪಿರಿಟ್ಟಾಗಿ ಕೆಲಸ ಮಾಡ್ತಿರ್ತೀನಿ ಅಂತ. ಇಲ್ಲೂ ಬಂದಿರ್ತಾರೆ ಇವತ್ತು. ಎಲ್ಲೆಲ್ಲಿ ಚರ್ಚೆ ನಡೀತಿರುತ್ತೋ ಅಲ್ಲಿ ಬಂದು ಕೂತಿರ್ತಾರೆ, ಹುಡುಕಾಡ್ತಿರ್ತಾರೆ ಯಾರು ಕರೆಕ್ಟಾಗಿದ್ದಾರೆ ಇದರಲ್ಲಿ ಅಂತ. ಯಾರನ್ನು ಆರಿಸ್ಕೊಳ್ತಾರೋ ಹೇಳಕ್ಕೆ ಬರಲ್ಲ. ಆರಿಸ್ಕೊಂಡವನು ಕತೆ ಮುಗೀತು. ಕಥೆ ಮುಗೀತು ಅಂತಂದರೆ ಈ ಬದುಕಿನೊಂದಿಗೆ ಅವನ ಕಥೆ ಮುಗೀತು, ಹೊಸ ಬದುಕಿನೊಂದಿಗೆ ಅವನ ಕಥೆಯನ್ನು ವಿವೇಕಾನಂದರು ಜೋಡಿಸ್ತಾರೆ. ಒಳ್ಳೆಯದೇ ಅಲ್ವೇನು?